ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳ್ಸೋಕ್ಕೆ ಯಾವ ರೀತಿ ಸೀರೆ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆಯ ತುದಿ ಏನಿರುತ್ತೆ ಅಲ್ಲಿಂದ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೇ ಸಲ ನೆರಿಗೆಗಳನ್ನ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು 7ರಿಂದ 8 ನೆರಿಗೆಗಳಾದ ತಕ್ಷಣ ಎರಡೂ ಸೈಡಲ್ಲೂ ಮಾಡಿರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಹಾಕೊಳ್ತಾ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ ಕಂಪ್ಲೀಟ್ ಆಗಿ ಒಂದು 3/4 ಭಾಗ ಆಗೋಷ್ಟು ಸೀರೆನ ಇದೇ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿವಾಗ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಎಲ್ಲಿಗೆ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಅಂತ. ಸೀರೆ ಹಾಗೆಯೇ ಒಂದು ಬಾರ್ಡ್ರ್ ಬಂದಿರುತ್ತಲ್ಲ ಅದರ ಒಂದು ಜಂಕ್ಷನ್ ಏನಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಲೆಫ್ಟ್ ಸೈಡಲ್ಲಿ ಜೋಡಿಸಿದಾಗಿದೆ. ಇವಾಗ ರೈಟ್ ಸೈಡಲ್ಲೂ ಅಷ್ಟೇ ಪ್ರತಿಯೊಂದು ನೆರಿಗೆನೂ ಕೂಡ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀವು ಆ ಒಂದು ಸೀರೆಯ ಜಂಕ್ಷನ್ ಏನಿರುತ್ತೆ ಬಾರ್ಡ್ರು ಮತ್ತು ಸೀರೆಯ ಜಂಕ್ಷನ್ನು ಅಲ್ಲಿಗೆ ಕರೆಕ್ಟಾಗಿ ನೀವು ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾ ಇಲ್ಲ, ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ನೆರಿಗೆಗಳನ್ನೂ ಕೂಡ ಕರೆಕ್ಟಾಗಿ ಸಮವಾಗಿ ಕೌಂಟ್ ಮಾಡಿಕೊಂಡು ಜೋಡಿಸ್ಕೊಂಡು ಅಲ್ಲೊಂದು ದೊಡ್ಡ ಕ್ಲಿಪ್ಪನ್ನು ಹಾಕ್ಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಿಡಲ್ನಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನೂ ಕೂಡ ಸಮವಾಗಿ ಜೋಡಿಸ್ಕೊಂಡು ಇವಾಗ ಅಲ್ಲೊಂದು ನಾವು ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ಆ ರೀತಿ ಎಲ್ಲ ನೆರಿಗೆಗಳನ್ನೂ ಕೂಡ ಕರೆಕ್ಟಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ಪನ್ನು ಹಾಕ್ಕೊಂಬಿಡೋಣ. ನಾವಿಲ್ಲಿ 3/4 ಭಾಗದಷ್ಟು ಸೀರೆನ ನೆರಿಗೆನ ಮಾಡ್ಕೊಂಡಿರೋದ್ರಿಂದ ನೆರಿಗೆ ಜಾಸ್ತಿ ಬಂದಿರುತ್ತೆ. ಹಾಗಾಗಿ ಎಲ್ಲ ನೆರಿಗೆಗಳನ್ನೂ ಕೂಡ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ಮಧ್ಯದಲ್ಲಿ ಒಂದು ದೊಡ್ಡ ಕ್ಲಿಪ್ಪನ್ನು ಹಾಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ನೆರಿಗೆಗಳನ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡಿನ ಬಾರ್ಡ್ರು ಕೂಡ ಒಂದೇ ಸಮ ಇರಬೇಕು, ಈಕ್ವಲ್ ಇರಬೇಕು. ಆ ರೀತಿ ಜೋಡಿಸ್ಕೋಬೇಕು. ಫಸ್ಟು ನೋಡ್ತಿದ್ದೀರಲ್ಲ, ಈ ರೀತಿ ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು. ಎರಡೂ ಸೈಡಿನ ಬಾರ್ಡ್ರು ಕೂಡ ಆ ರೀತಿ ಜೋಡಿಸ್ಕೊಂಡು ಸೆರ್ಗನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವಿವಾಗ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಸೆರ್ಗಲ್ಲೂ ಅಷ್ಟೇ 2 ಪಾರ್ಟ್ ಆಗಿರುತ್ತೆ. ನೋಡಿ, ಇವಾಗ ಅದನ್ನು ಕರೆಕ್ಟಾಗಿ ಸಮವಾಗಿ ಜೋಡಿಸ್ಕೊಳ್ಳಿ. ಬಾರ್ಡ್ರ್ ಹತ್ರ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರ್ತಾ ಇರುತ್ತೆ. ಅದನ್ನು ಕರೆಕ್ಟಾಗಿ ಸರಿ ಮಾಡಿಕೊಂಡು ನೆಕ್ಸ್ಟು ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾಗುತ್ತೆ. ಸೆರಗಿನಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 4 ನೆರಿಗೆಗಳು ಬರುತ್ತೆ ಅಷ್ಟೇ. ಜಸ್ಟ್ ಮೇಲ್ಗಡೆ ಬಾರ್ಡ್ರು ಮಾತ್ರ ಕಾಣಿಸ್ಬೇಕು. ಆ ರೀತಿ ಸೆರಗನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೆರಗಿನಲ್ಲಿರ್ತಕ್ಕಂಥ ನೆರಿಗೆಗಳನ್ನೂ ಕೂಡ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಅರ್ಧ ಮಾರ ಆಗೋಷ್ಟು ಮಾತ್ರ ಸೆರಗಿಗೆ ಬಿಟ್ಕೊಂಡಿರೋದು ಫ್ರೆಂಡ್ಸ್. ಇನ್ನು ಉಳಿದಿರೋಂಥ ಸೀರೆನೆಲ್ಲ ಕಂಪ್ಲೀಟಾಗಿ ನೆರಿಗೆನ ಮಾಡ್ಕೊಂಡಿರೋದು. ನೆರಿಗೆಗಳು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿವರೆಗೂ ಕೂಡ ಸೆರಗನ್ನ ಇದೇ ರೀತಿ ಜೋಡಿಸ್ಕೊಂಡು ನಾನಿಲ್ಲಿ ಸೆರಗನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಕಡೆ ಇದೇ ರೀತಿ ಕ್ಲಿಪ್ ಹಾಕಿ ಇದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, 4 ನೆರಿಗೆಗಳು ಬಂದಿದೆ. ಇದಿಷ್ಟನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಅರ್ಧ ಮಾರಿದೆ ಇದು. ಮಧ್ಯದಲ್ಲಿ ನೆರಿಗೆಗಳಿಗೆ ಒಂದು ಕ್ಲಿಪ್ಪನ್ನು ಹಾಕಿರಲಿಲ್ಲ, ಹಾಗಾಗಿ ಇವಾಗ ಹಾಕೊಳ್ತಾ ಇದ್ದೀನಿ. ಮಧ್ಯದಲ್ಲಿರ್ತಕ್ಕಂಥ ನೆರಿಗೆಗಳನ್ನೂ ಕೂಡ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಒಂದು 3 ಕಡೆ ಕ್ಲಿಪ್ಪನ್ನು ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಒಂದು ಟೇಬಲ್ ಮೇಲೆ ಒಂದು ಚಿಕ್ಕ ಪೀಠವನ್ನು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಿಂದಿಗೆನಲ್ಲಿ ನೀರನ್ನು ತುಂಬಿಸ್ಕೊಂಡಿದ್ದೀನಿ. ಹಾಗೆಯೇ ಬಿಂದಿಗೆಗೆ ಗಟ್ಟಿಯಾಗಿ ಒಂದು ಸ್ಟಿಕ್ಕನ್ನು ಕಟ್ಕೊಂಡಿದ್ದೀನಿ. ಸ್ಟಿಕ್ಕು ಒಂದು 12 ಇಂಚ್ ಇದೆ ಫ್ರೆಂಡ್ಸ್. ಅದು ಇವಾಗ ನೆರಿಗೆನ ಮಾಡ್ಕೊಂಡಿದ್ದೀವಲ್ಲ, ನೆರಿಗೆನ ಈ ರೀತಿ ಆ ಒಂದು ಸ್ಟಿಕ್ಕನ ಮೇಲೆ ಹೀಗೆ ತರಬೇಕಾಗುತ್ತೆ. ಹಾಗೆಯೇ ಸೆರ್ಗೇನಿದೆ, ಸೆರ್ಗು ಕಳಶ ಇಟ್ಟಿರ್ತೀವಲ್ಲ ಅದ್ರ ಎಡಭಾಗಕ್ಕೆ ಬರಬೇಕು. ಆ ರೀತಿ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ರೈಟ್ ಸೈಡಲ್ಲಿ ಇರ್ತಕ್ಕಂಥ ನೆರಿಗೆನು ಅದೇ ಒಂದು ಸ್ಟಿಕ್ಕನ ಮೇಲೆ ತೊಗೊಬರ್ಬೇಕಾಗುತ್ತೆ. ಬಿಂದಿಗೆ ಕಂಠ ಭಾಗ ಇರುತ್ತಲ್ಲ, ಆ ಕಂಠ ಭಾಗದ ಹತ್ರ ಈ ರೀತಿ ಮುಂದಕ್ಕೆ ತೊಗೊಬರ್ಬೇಕಾಗುತ್ತೆ. ಹಿಂಭಾಗದಲ್ಲಿರ್ತಕ್ಕಂಥ ಕ್ಲಾತ್ಗೆ ನೀವು ಒಂದು ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೋಬೋದು. ಮೊದಲು ಈ ಎರಡೂ ಸೈಡಿನ ನೆರಿಗೆಗಳು ಕೂಡ ಸಮವಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಮವಾಗಿರಬೇಕು. ಎರಡೂ ಸೈಡಿನ ನೆರಿಗೆಗಳು ಕೂಡ ಸಮ ಇಲ್ಲ ಅಂತ ಹೇಳಿದ್ರೆ ಎರಡೂ ಸೈಡಿನ ನೆರಿಗೆಗಳನ್ನು ಹಿಡಿದ್ಬಿಟ್ಟು ಮಧ್ಯಕ್ಕೊಂದು ಕ್ಲಿಪ್ಪನ್ನು ಹಾಕೋಬಿಡಿ. ಹಾಗೆಯೇ ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಬಾರ್ಡ್ರ್ ಇರುತ್ತಲ್ಲ, ಲಾಸ್ಟ್ ಎಂಡಲ್ಲಿ ಬಾರ್ಡ್ರ್ ಇರುತ್ತಲ್ಲ, ಅವೆರಡೂ ಬಾರ್ಡ್ರುಗಳು ಕೂಡ ಎರಡೂ ಸೈಡಲ್ಲೂ ಕೂಡ ಈ ರೀತಿ ಹೈಲೈಟಾಗಿ ಕಾಣಿಸ್ಬೇಕು. ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎರಡೂ ಸೈಡಲ್ಲಿರ್ತಕ್ಕಂಥ ಬಾರ್ಡ್ರನ್ನು ಕೂಡ ಆ ಒಂದು ಸ್ಟಿಕ್ ಮೇಲೆ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ.
ನೆರಿಗೆಗಳೆರಡು ಈಕ್ವಲ್ ಇದೆಯಾ ಅಂತ ನೋಡಿಕೊಂಡು ಮಧ್ಯಕ್ಕೆ ಒಂದು ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಹಿಂದೆ ಏನಿದೆ ಕ್ಲಾತು ಅಲ್ಲಿಗೊಂದು ಸೇಫ್ಟಿ ಪಿನ್ನನ್ನು ಹಾಕೊಂಬಿಡಿ. ನೋಡಿ, ಮುಂಭಾಗದಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ವೇರಿಯೇಷನ್ ಬರಬಾರ್ದು, ನೆರಿಗೆಗಳು ಏರುಪೇರು ಬಂದರೆ ಮುಂದೆ ಚೆನ್ನಾಗಿ ಕಾಣಲ್ಲ ಫ್ರಂಟಲ್ಲಿ. ಹಾಗಾಗಿ ನೋಡಿ, ಇದಿಷ್ಟು ಸರಿ ಇದೆ ಅಂತ ಫಸ್ಟು ಚೆಕ್ ಮಾಡಿಕೊಂಡು ಆಮೇಲೆ ಮಧ್ಯದಲ್ಲಿರ್ತಕ್ಕಂಥ ಎರಡೂ ಸೈಡಲ್ಲಿರ್ತಕ್ಕಂಥ ಒಂದೊಂದು ನೆರಿಗೆಗಳನ್ನ ತೊಗೊಂಡು ಬಿಂದಿಗೆ ಕಂಠ ಭಾಗ ಏನಿದೆ ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ, ಬಿಂದಿಗೆ ಕವರ್ ಆಗಲಿ ಅಂತ ಹೇಳಿಬಿಟ್ಟು. ನೋಡಿ, ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಭಾಗದಲ್ಲಿರ್ತಕ್ಕಂಥ ಅದೇ ನೆರಿಗೆಗೆ ಮತ್ತೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತೀನಿ. ಮೊದಲು ಈ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೊಳ್ಳೋಣ. ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡ್ರೆ ಎರಡೂ ಸೈಡಲ್ಲಿರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಅಲ್ಲಿ ಸೇಫ್ಟಿ ಪಿನ್ನನ್ನು ಹಾಕೋಬೋದು. ನೋಡಿ, ಇವಾಗ ಕ್ಲಿಪ್ಪನ್ನು ರಿಮೂವ್ ಮಾಡಿ ಮಧ್ಯಭಾಗದಲ್ಲಿ ಎರಡೂ ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನೆರಿಗೆಗಳನ್ನ ನಾವು ಇವಾಗ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮಧ್ಯಭಾಗದಲ್ಲಿ ಏನು ಕಾಣಿಸ್ತಿದ್ದಾವೆ ನೆರಿಗೆಗಳು ಅವೆಲ್ಲವನ್ನು ಕೂಡ ನಾವಿವಾಗ ನೀಟಾಗಿ ಒಂದೇ ಒಂದು ಕೂಡ ಹೈಡ್ ಆಗ್ದಂಗೆ ನಾವಿವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಎರಡೂ ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಆದರೂ ಕೂಡ ನಿಧಾನವಾಗಿ ನಾವು ಜೋಡಿಸ್ಕೋಬೇಕು. ಎಲ್ಲ ನೆರಿಗೆಗಳನ್ನು ಕೂಡ ಇದೇ ರೀತಿ ಜೋಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ನಾವು ಎಷ್ಟು ನೀಟಾಗಿ ಫ್ರಂಟಲ್ಲಿ ಇವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವೋ ಕಳಶ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾನಿಲ್ಲಿ ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಪ್ರತಿಯೊಂದು ನೆರಿಗೆ ಸ್ಪ್ರೆಡ್ ಮಾಡಿರೋದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಡಗೈನಲ್ಲಿ ಅಥವಾ ಬಲಗೈನಲ್ಲಿ ಮೇಲ್ಭಾಗದಲ್ಲಿ ಹಿಡ್ಕೊಂಡು ಎಡಗೈನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಬಾರ್ಡ್ರ್ ಎಲ್ಲವೂ ಕೂಡ ಈಕ್ವಲ್ ಆಗಿ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೋಬೇಕು ಮುಂಭಾಗದಲ್ಲಿ. ನೋಡಿ, ಇವಾಗ ನಾನಿಲ್ಲಿ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ನಾನು ಗಟ್ಟಿಯಾಗಿ ಒಂದು ಹಸಿನ ನೂಲನ್ನ ಕಟ್ಕೋತಾ ಇದ್ದೀನಿ. ಹಸಿನ ನೂಲನ್ನ ಕಟ್ಟುವಾಗ ನೀವು ರೈಟ್ ಸೈಡಿಂದ ತೊಗೊಂಡು ಹೀಗೆ ನೆರಿಗೆಗಳು ಮಡಿಸ್ಕೋಬಾರ್ದು. ಆ ರೀತಿ ಟೈಟಾಗಿ ಹಿಂದೆಯಿಂದ ನಾವು ಒಂದು ಗಟ್ಟಿಯಾಗಿ ನೂಲು ಯಾವುದಾದ್ರೂ ನೂಲನ್ನ ನೀವು ಕಟ್ಕೋಬೇಕಾಗುತ್ತೆ. ಮುಂದೆ ಇರ್ತಕ್ಕಂಥ ನೆರಿಗೆಗಳು ಸರಿ ಇದಾವ ಅಂತ ನೋಡಿಕೊಂಡು ನೀವು ಟೈಟಾಗಿ ಹಿಂದೆಯಿಂದ ಹಸಿ ನೂಲಿನಿಂದ ಕಟ್ಬಿಡಿ. ಮುಂದೆ ಇರ್ತಕ್ಕಂಥ ನೆರಿಗೆಗಳು ಯಾವುದು ಕೂಡ ಸುಕ್ಕು ಬರಬಾರ್ದು. ಆ ರೀತಿ ನೋಡಿಕೊಂಡು ನೀವು ಥ್ರೆಡ್ಡನ್ನು ಕಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಟ್ಟಿದ್ದಾಗಿದೆ. ಹಿಂದೆಯಿಂದ ಏನು ಕ್ಲಾತ್ ಇತ್ತಲ್ಲ, ನೆರಿಗೆಗಳು ಸ್ವಲ್ಪ ಎತ್ಕೋತಾ ಇತ್ತಲ್ಲ, ಅದನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಹಿಂದೆಯಿಂದ ಸೆಕ್ಯೂರ್ ಮಾಡಿದ್ದೀನಿ. ಹಾಗೆಯೇ ಎರಡೂ ಸೈಡಲ್ಲಿರ್ತಕ್ಕಂಥ ಬಾರ್ಡ್ರು ಹೈಲೈಟಾಗಿ ಕಾಣಿಸ್ಬೇಕು, ಆ ರೀತಿ ನೋಡ್ಕೊಳ್ಳಿ. ನೆಕ್ಸ್ಟು ಸೆರ್ಗನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೆರ್ಗು ಇಷ್ಟೇ ಬರೋದು. ಬಲಗಡೆಯಿಂದ ಈ ರೀತಿ ತೊಗೊಂಡು ಮುಂಭಾಗಕ್ಕೆ ಸ್ಪ್ರೆಡ್ ಮಾಡೋದು ಅಷ್ಟೇ. ನೋಡ್ತಿದ್ದಿರಲ್ಲ, ಇಷ್ಟು ಲೆಂತ್ ಏನು ಬೇಡ, ಸ್ವಲ್ಪ ಮೇಲಕ್ಕೆ ನಾನಿಲ್ಲಿ ಸೆರ್ಗನ್ನ ಎಳೆದುಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿನಲ್ಲಿ ಕಡಿಮೆ ನೆರಿಗೆಗಳು ಬಂದಿರೋದ್ರಿಂದ ಸ್ಪ್ರೆಡ್ ಮಾಡೋದು ಸ್ವಲ್ಪನೂ ಕೂಡ ಕಷ್ಟ ಆಗಲ್ಲ. 4 ನೆರಿಗೆಗಳಿರುತ್ತೆ, ಅದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಮತ್ತೆ ಒಂದು ದಾರವನ್ನು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಕೊಳ್ಳೋದ್ರಿಂದ ಸೊಂಟದ ಶೇಪ್ ಬರುತ್ತೆ. ಫಸ್ಟು ನಾನು ನೆರಿಗೆಗಳು ಸ್ಟಿಫಾಗಿ ಕೂರಲಿ ಅಂತ ಫಸ್ಟು ಕಟ್ಟಿದ್ದು, ಇವಾಗ ಸೊಂಟದ ಶೇಪ್ ಬರಲಿ ಅಂತ ಇನ್ನೊಂದು ಟೈಟಾಗಿ ದಾರವನ್ನು ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ದಾರವನ್ನು ಕಟ್ಟಿದಾದ್ಮೇಲೆ ಡಾಬುನ ಸೇರಿಸ್ಕೊಂಡ್ಬಿಡೋಣ. ನೋಡ್ತಿದ್ದೀರಲ್ಲ, ಇವಾಗ ಸೊಂಟದ ಶೇಪು ಎಷ್ಟು ನೀಟಾಗಿ ಬಂದಿದೆ ಅಂತ. ಇಲ್ಲಾಂದರೆ ನಾವು ದಾರವನ್ನು ಟೈಟಾಗಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಸಣ್ಣದಾಗಿ ಕಾಣಿಸಲ್ಲ ಬಿಂದಿಗೆ. ಡಾಬು ಕೂಡ ಸೇರಿಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಕಳಶದ ಕಂಠ ಭಾಗಕ್ಕೆ ಒಂದು ನೆಕ್ಲೆಸ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನೀವು ಕೂಡ ಲಕ್ಷ್ಮಿಯನ್ನ ಅಲಂಕಾರವನ್ನ ಮಾಡಬಹುದು. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ನ ದಯವಿಟ್ಟು ನೀವು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ ಕೂಡ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಪ್ರತಿ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೇನೆ ಫಸ್ಟ್ ಬರುತ್ತೆ. ನೋಡಿ, ಇವಾಗ ನಾನು ಇದಿಷ್ಟು ಅಲಂಕಾರ ಎಲ್ಲ ಮುಗಿದ್ಮೇಲೆ ನಾನಿಲ್ಲಿ ಜಡೆಯನ್ನು ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಕಳಶ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನು ಇವಾಗ
ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖ ಸೀರೆಯನ್ನ ಕಟ್ಟಿ ಅಲಂಕಾರವನ್ನ ಮಾಡಿದ್ದೇನೆ. ನೋಡಿ ಇವಾಗ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಅಲಂಕಾರವನ್ನ ಮಾಡಿ, ಹಾಗೇನೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.